कर्नाटक के बीदर जिले में भारी बारिश से किसानों को भारी नुकसान। सबसे पहले आप हमारे चैनल को सब्सक्राइब करें और शेयर भी करें ताकि हम आपको रोजाना ताज़ा समाचारों से जोड़ते रहें। धन्यवाद। बीदर जिले में लगातार हो रही भारी बारिश से किसानों की फसलों को काफी नुकसान पहुंचा है। इसी को लेकर बसवा कल्याण तालुका के विधायक शरणु सलगर ने किसानों के खेतों का दौरा किया। विधायक शरणु सलगर ने पानी से भरे खेतों में जाकर स्थिति का बारीकी से जायजा लिया और किसानों की समस्याओं को सुना। उन्होंने किसानों को भरोसा दिलाया कि इस नुकसान की भरपाई के लिए वे सरकार से हर संभव मदद दिलाने की कोशिश करेंगे। बारिश से प्रभावित किसानों ने भी विधायक से अपनी पीड़ा साझा करते हुए तात्कालिक सहायता की मांग की। ಅದೆಷ್ಟು ಜನರ ರೈತರು ಬದುಕು ಬರಡಾಗಿದೆ ಅಂತಕ್ಕಂಥದ್ದು ತಾವು ಒಂದು ವೇಳೆ ಬಂದು ನೋಡಿದ್ರೆ ಮಾತ್ರ ಮುಖ್ಯಮಂತ್ರಿಗಳೇ ತಾವು ಇಲ್ಲಿ ಬಂದ್ರೆ ನೀವು ಕಣ್ಣೀರು ಹಾಕ್ತೀರಿ। ನನಗೆ ಗೊತ್ತದ ತಾವು ಒಬ್ಬ ರೈತನ ಮಗ, ತಾವು ಬಡತನದ ಮನೆಯಿಂದ ಬಂದವರು। ನೀವು ಒಂದು ಕಡೆ ರೈತರಿಗೆ ಉಳಿಸ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರು ರೈತರಿಗೆ ಉಳಿಸಬೇಕು? ಹಾಗಾಗಿ ನಾನು ನಿಮ್ಮ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ, ಒಂದು ವೇಳೆ ಈ ಸಲ ಬಂದು ನೀವು ನಮ್ಮ ರೈತರಿಗೆ ಸಮಂಜಸವಾದಂತ ಪರಿಹಾರ, ಎಲ್ಲ ರೈತರು ಈ ಸಲ ಇನ್ಶೂರೆನ್ಸ್ ಕಟ್ಟ್ಯಾರ, 4 ವರ್ಷದಿಂದ ಇನ್ಶೂರೆನ್ಸ್ ಕಟ್ಕೋತಾ ಬಂದಾರ। ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ರೈತರಿಗೆ ಇನ್ಶೂರೆನ್ಸ್ ಸಿಕ್ಕಿಲ್ಲ। ಆ ನಿಯಮಗಳು, ಸರ್ಕಾರದ ನಿಯಮಗಳು, ಆ ಇನ್ಶೂರೆನ್ಸ್ ಕಂಪನಿಯ ನಿಯಮಗಳು ರೈತರಿಗೆ ಕುತ್ತಿಗೆ ಒತ್ತಕ್ಕಂತ ನಿಯಮಗಳು ವಿನ ರೈತರಿಗೆ ಬದುಕತಕ್ಕಂತ ಯಾವ ನಿಯಮಗಳು ಇಲ್ಲ। ಹಾಗೆ ಆ ನಿಯಮದೊಳಗೆ ಬದಲಾವಣೆ ಆಗಬೇಕು। ಇನ್ಶೂರೆನ್ಸ್ ಕಂಪನಿದವರು ಬರ್ತಾರ, ಇಲ್ಲಿ ಬರ್ತಾರ, ಅವರು ಈ ಪ್ಲಾಟ್ ಆಯ್ಕೆ ಮಾಡ್ಕೋತಾರ, ಈ ಸಲ ಏನು ಬೆಳೆ ಹಾಳಾಗ್ಯದ ಅದಕ್ಕೆ ಅವ್ರು ಪರಿಹಾರ ಕೊಡಬೇಕು। ಅವ್ರು ಹಂಗಿಲ್ಲ, ಕ್ರಾಪ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, 7 ವರ್ಷದಿಂದ ಮಾಡ್ತಾರೆ। 7 ವರ್ಷದಿಂದ ಮಾಡಿ ನೀವು ಇನ್ಶೂರೆನ್ಸ್ ಈ ರೈತರಿಗೆ ಕೊಟ್ಟು ಯಾವ ರೀತಿ ನ್ಯಾಯ ನೀವು ಕೊಡಬಹುದು? ಹಾಗಾಗಿ ದಯಮಾಡಿ ಆ ಮಾನದಂಡಗಳನ್ನ, ಆ ನಿಯಮಗಳನ್ನ, ರೈತರ ಉತ್ತಮ ಬದುಕಿಗಾಗಿ ರೈತರ ಮೇಲೆ ನಿಮಗೆ ಏನಾರ ಕಾಳಜಿ ಇದ್ದರೆ ದಯಮಾಡಿ ಬದಲಾವಣೆ ಮಾಡ್ರಿ। ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ। ಸಮಸ್ತ ಬಸವ